ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ದೇವರಾಜ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಅಲ್ಲಿ ಎಸ್ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಕ ವರ್ಗದವರು, ನಾನು ಅಕ್ಷರದಾಸ ಸಹಾಯಕ ನಿರ್ದೇಶಕ. ಬಿಸಿಯೂಟಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಭೇಟಿ ಕೂಡ ಮಾಡಿದ್ದೀನಿ. ಇವತ್ತು ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ. ಸಾಮಾಜಿಕ ಪರಿಶೋಧನೆ ಅಂದರೆ ಏನಂತಂದರೆ, ಶಾಲೆಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೀತವೆ, ಸರ್ಕಾರದ ಸವಲತ್ತುಗಳು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದ್ದಾವ ಅಂತಕ್ಕಂಥದ್ದನ್ನ ಸಾರ್ವಜನಿಕರನ್ನ, ಪೋಷಕರನ್ನ ಭೇಟಿ ಮಾಡಿ ಆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಈಗ ಎಲ್ಲಿ ಸರ್ಕಾರ ಸಾಕಷ್ಟು ಸವಲತ್ತುಗಳು ಕೊಟ್ಟಿದೆ ನೋಡಿ. ಬೆಳಿಗ್ಗೆ ಅವ್ರು ಬಂದರೆ ಬಿಸಿ ಹಾಲು ರಾಗಿ ಮಾಡಿಸಿಂದ ಪ್ರಾರಂಭ ಆದರೆ, ನಂತರ ಅವರಿಗೆ ಎಲ್ಲ ವಿಷಯ ಶಿಕ್ಷಕರ ಪಾಠ, ಮಧ್ಯಾಹ್ನ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ಬಟ್ಟೆ ಯೂನಿಫಾರ್ಮ್ ಕೊಟ್ಟಿದೆ, ಶೂ ಸಾಕ್ಸ್ ಕೊಟ್ಟಿದೆ. ಈಗ ವಿದ್ಯಾರ್ಥಿ ವೇತನ ಕೂಡ ಎಲ್ಲರೂ ಇದು ಮಾಡಿದೆ. ಈಗ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟೇ ಇದು ತಗೊಂಡು ಇದು ಮಾಡಿದೆ. ಆಧಾರ್ನ ಇದು ಮಾಡಿ, ಆಫರ್ ಐಡಿ ಆಧಾರ್ನ ಅವರು ಸೈಡ್ ಲಿಂಕನ್ನು ಇದು ಮಾಡಿಬಿಟ್ಟು ಎಲ್ಲ ಮಾಹಿತಿಗಳು ಸಿಗುವಂತೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ಈ ಎಲ್ಲ ವ್ಯವಸ್ಥೆಗಳು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದ್ದಾವ ಅಂತಕ್ಕಂಥದ್ದು ಆ ಶಾಲೆಯ ಮುಖ್ಯ ಶಿಕ್ಷಕರಿರ್ಬೋದು, ಸಹ ಶಿಕ್ಷಕರಿರ್ಬೋದು, ಇವರು ಆ ನಿಟ್ಟಿನಲ್ಲಿ ಪಾಠದ ಜೊತೆಗೆ ಬರೀ ಪಾಠ ಅಷ್ಟೇ ಅಲ್ಲ, ಇವತ್ತು ಪಾಠದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಪ್ರಗತಿಯನ್ನು ನೋಡ್ಕೊಳ್ತಕ್ಕಂಥದ್ದು ಶಿಕ್ಷಕರು ಮತ್ತು ನಾವು ಅಧಿಕಾರಿಗಳು ನಮ್ಮ ಜವಾಬ್ದಾರಿ ಕೂಡ. ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಮೊಟ್ಟೆ ಕೊಡ್ತಾ ಇದ್ದಾರಾ, ಬಾಳೆಹಣ್ಣು ಕೊಡ್ತಾ ಇದ್ದಾರಾ, ಮೆನು ಪ್ರಕಾರ ಊಟ ಕೊಡ್ತಾ ಇದ್ದಾರಾ, ಹೇಗೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತಕ್ಕಂಥವ್ರು ನಾವು. ಜೊತೆಗೆ ಶಿಕ್ಷಕರು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ಗೊತ್ತಿದೆ ನಿಮಗೆ, ಸರ್ಕಾರಿ ಶಾಲೆ ಅಂತಂದರೆ ಎಷ್ಟು ಜನರಲ್ಲಿ ಯಾವ ಥರ ಮನೋಭಾವ ಇದೆ ಅಂತಕ್ಕಂಥದ್ದು. ಅರಸೀಕೆರೆಯಲ್ಲಿ ಎಷ್ಟೆಲ್ಲ ಖಾಸಗಿ ಶಾಲೆಗಳಿದ್ದಾವೆ, ಆ ಇದ್ರೂ ಕೂಡ ಸರ್ಕಾರಿ ಶಾಲೆ ತನ್ನದೇ ಆದಂಥ ಗುಣಮಟ್ಟವನ್ನು ಉಳಿಸ್ಕೊಂಡು ಇವತ್ತು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ನೂ ಈ ಶಾಲೆಯ ಶಿಕ್ಷಕರು ಈಗ ಆರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ಹಾಸನ ರೋಡಲ್ಲಿರ್ತಕ್ಕಂಥ ಮೈನ್ ರೋಡಲ್ಲಿರ್ತಕ್ಕಂಥ ಶಾಲೆ ಅಂತಂದರೆ ಈಗೆಲ್ಲೋ ಈಗ ಹಳ್ಳಿ ಕಡೆಗೆ ನಡ್ಕೊಂಡು ಹೋಗ್ಬೇಕು, ದೂರ ಆಗುತ್ತೆ, ಬಸ್ಸಿಗೆ ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು. ಇಲ್ಲಿ ಸಾಕಷ್ಟು ಡೆನ್ಸಿಟಿ ಜನಸಂಖ್ಯೆ ಇದೆ, ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಶ್ರಮವಹಿಸಿ, ಈ ಹಿಂದೆ ತುಂಬ ಸ್ಟ್ರೆಂತ್ ಇತ್ತು ಶಾಲೆಯಲ್ಲಿ, ಇತ್ತೀಚೆಗೆ ಕಡಿಮೆ ಆಗಿದೆ. ಮೋಸ್ಟ್ಲಿ ಅದು ಏನು ಪೋಷಕರ ನಿರಾಸಕ್ತಿನ ಅಥವಾ ಸರ್ಕಾರಿ ಶಾಲೆ ಅಂತ ಏನಾದ್ರು ಇದೆ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲರೂ ಕೂಡ ಗ್ರಾಜುಯೇಟ್ ಶಿಕ್ಷಕರಿದ್ದಾರೆ. ನೀವು ಇಲ್ಲಿರ್ತಕ್ಕಂಥ ಪೋಷಕರು ನಿಮ್ಮ ನೆರೆಹೊರೆಯವರಿಗೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿರ್ತಕ್ಕಂಥ ದೊರಕತಕ್ಕಂಥ ಸೌಲಭ್ಯಗಳನ್ನು ಅವ್ರಿಗೂ ತಿಳಿಸಿ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಕೂಡ ಅಂತೇಳಿ ನಾವು ಕೂಡ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಅಧಿಕಾರಿಗಳಾಗಿ ನಾವು ಕೂಡ ಶ್ರಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಸಹ ನಾನು ಹೇಳ್ಬೋದು. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಲ್ಲರಿಗೂ ತಲುಪ್ತಾ ಇದೆಯಾ ಇವತ್ತ ಕೇಳಿ ಅದ್ರ ಬಗ್ಗೆ ಮಾತನಾಡಿದಂಥ ನಮ್ಮ ಬಿಸಿ ಊಟದ ಅಧಿಕಾರಿಯವರಿಗೆ ತುಂಬ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಒಂದೆರಡು ಇತ ನುಡಿಗಳನ್ನು ನುಡಿಬೇಕು ಅಂತ ಕೇಳಿ ಸಾಮಾಜಿಕ ಪರಿಶೋಧನಾ ನಮ್ಮ ಶಾಲೆಗೆ ಒಂದು ಸಾಮಾಜಿಕ ಏನು ಸರ್ಕಾರ ಕೊಟ್ಟಿದೆ, ಸರ್ಕಾರ ಸವಲತ್ತುಗಳನ್ನು ಕೊಟ್ಟಿದೆ, ಆ ಎಲ್ಲ ಸವಲತ್ತುಗಳು ಮಕ್ಕಳ ಪೋಷಕರಿಗೆ ಸಿಗುತ್ತಾ ಅನ್ನೋಂಥ ಒಂದು ವಿಚಾರವಾಗಿ ನಮ್ಮನ್ನು 3 ದಿನದಿಂದ ಪ್ರಶ್ನೆಗಳ ಸುರಿಮಳೆಯನ್ನು ಹಾಕಿ ಏನು ಮಾಡಿದ್ರ ಏನಿಲ್ಲ ಅಂತ ಎಲ್ಲವನ್ನು ಲೆಕ್ಕಪತ್ರಗಳನ್ನು ನಮ್ಮ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ಕೊಟ್ಟಿದ್ದ ಲೆಕ್ಕಪತ್ರಗಳ ಜೊತೆಗೆ ಪೇರೆಂಟ್ಸ್ಗೆ ತಲುಪಿದೆಯಾ, ಮಕ್ಕಳಿಗೆ ಏನು ಸವಲತ್ತುಗಳು ತಲುಪಿದೆಯಾ, ಮಕ್ಕಳು ಯಾವ ಮಟ್ಟಕ್ಕೆ ಆ ಸವಲತ್ತುಗಳನ್ನು ಬಳಸ್ಕೊಂಡು ಯಾವ ಥರ ಅವರು ಅಭಿವೃದ್ಧಿ ಆಗಿದ್ದಾರೆ ಅನ್ನೋವಂಥ ವಿಚಾರ. ಹಾಗೆ ಪೇರೆಂಟ್ಸ್ ಕೂಡ ಯಾವ್ಯಾವ ಸವಲತ್ತುಗಳನ್ನು
ಸಿಕ್ಕಿಲ್ಲ, ಯಾವ ಸಿಗಬೇಕು ಅನ್ನೋವಂಥದ್ದು. ಹಾಗೆ SDMC ಅವ್ರ ಮೂಲಕ ಚರ್ಚೆ ಮಾಡಿ ಎಲ್ಲವನ್ನೂ ಕೂಡ ಕಲ್ಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಸರ್ಕಾರ ಏನು ಕೊಡ್ತಕ್ಕಂಥದ್ದು ಏನಿದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಅದರ ಅಭಿವೃದ್ಧಿಯನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಇದೆಲ್ಲ ಸೌಲಭ್ಯ ಕೊಡ್ತಾ ಇದೆ. ನನಗೆ ಈಗಾಗಲೇ ಇವತ್ತು ಸಮಾಜಮುಖಿಯಾದ ಕಾರ್ಯಕ್ರಮ ಏನಿದೆ ಇದು ಭಾಳಷ್ಟು ನ್ಯಾಯನೀಯವಾಗಿರುವಂಥ ವಿಚಾರ. ಯಾಕಂದರೆ ನಾವು ಒತ್ತಡಗಳಲ್ಲಿ ಕೆಲವರಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳನ್ನ ಮಾಡಿಸೋದಕ್ಕೆ ಪೇರೆಂಟ್ಸ್ ಕರೀತೀವಿ, ಅವ್ರಿಗೆ ಎಲ್ಲ ಹೇಳಿರ್ತೀವಿ, ಮಾಹಿತಿ ಅವರು ಒತ್ತಡ ಕೂಲಿ ಕೆಲಸಕ್ಕೆ ಹೋಗೋದು 3-4 ದಿನ ಕೂಲಿ ಕೆಲಸ ಬಿಟ್ಬಿಟ್ಟು ಮಾಡಿಸೋದಕ್ಕೆ ಹೋಗಿರ್ತಾರೆ. ಸ್ಕಾಲರ್ಶಿಪ್ ಬರ್ತಾ ಇದ್ದಾರೆ ಸರ್, ನಮಗೆ 3 ದಿನ 4 ದಿನದ್ದು ಕೂಲಿನೇ ಹೋಯ್ತು, ಆ ಸ್ಕಾಲರ್ಶಿಪ್ಪಲ್ಲಿ ಬೇಡ ಅಂತ ಎಷ್ಟೋ ಜನ ಪೇರೆಂಟ್ಸು ಮಾತಾಡ್ತಾರೆ. ಆದರೆ ಹಾಕುವಂತೆ ಹಾಕಬೇಕು, ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು. ಅದು ಮಾಡಿದಾಗ ಏನಾಗುತ್ತೆ, ಸ್ಕಾಲರ್ಶಿಪ್ಪು ಈ ವರ್ಷ ಬರಲಿಕ್ಕೆ 3 ವರ್ಷ ಬರುತ್ತೆ, ಇಲ್ಲ ಒಂದೇ ಸರಿ ಬರುತ್ತೆ. ಆ ಒಂದು ಸರ್ಕಾರದ ಅಲಾಟ್ಮೆಂಟ್ ಹಾಕಿದಾಗ ಅದು ಆ ಸಂದರ್ಭದಲ್ಲಿ ಬರುತ್ತೆ. ನನಗೆ ಇವತ್ತು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ, ಈಗ ಏನಂತ ಅಂದರೆ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳಿದ್ರು ನನಗೆ. ಈಗ ಪ್ರತಿ ವರ್ಷ ನಮಗೆ ಪ್ರಾರಂಭ ಜೂನ್ ತಿಂಗಳಿಂದ ಈಗ ಅನುದಾನಗಳೇ ಬಂದಿದೆ. ಮಾರ್ಚ್ ಬಂತು. ಆ ಮಾರ್ಚ್ ಬಂದಂಥ ಸಂದರ್ಭದಲ್ಲಿ ನಾವೇ ಬರ್ತೀವಿ, ಜೂನ್ ತಿಂಗಳು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಲ್ಲ ತಿಂಗಳಲ್ಲೂ ಕೂಡ ನಾವು ಖರ್ಚನ್ನು ಮಾಡಲೇಬೇಕಾಗುತ್ತೆ, ಅನುದಾನ ಕರ್ತವ್ಯ